ನಮಸ್ಕಾರ ರೀ ಎಲ್ಲರಿಗೂ. ಸೊ ನಾವು ಇವತ್ತು ಪ್ರಾಪರ್ ಬಿಜಾಪುರ ಡಿಸ್ಟಿಕ್ ಕವಲ್ಗಿ ಒಂದು ಊರೊಳಗದಿವ್ರಿ. ಸೊ ಸರ್ ನಿಮ್ಮ ಹೆಸರೇನ್ರಿ? ಅಶೋಕ್ ಶಾಮರಾಯ್ ಬಡಿಗೇರ್ ಅವ್ರು ಸರ್ ಪ್ಲಾಟಿಗೆ ಗೊಂಜಾಳ ಪ್ಲಾಟ್ ಐತ್ರಿ. ಸೊ ಗೊಂಜಾಳ ಪ್ಲಾಟಿಗೆ ರೀ ಸೊ ನಮ್ಮ ಯುವ ಮಾರ್ಟ್ ಪ್ರಾಡಕ್ಟನ್ನು ಕೊಟ್ಟಿದ್ವಿ. ಸೊ ಅದರಿಂದ ಯಾವ ರೀತಿ ರಿಸಲ್ಟ್ ಐತಿ, ಸೊ ನಾವು ಇದ್ರ 15 ದಿವಸ ಹಿಂದ್ರಿ ಅವಾಗೂ ಕೂಡ ಈ ಪ್ಲಾಟಿನ ವಿಡಿಯೋನು ಕೂಡ ನಮ್ಮ ಕಡೆ ಐತಿ, ಅದು ನಿಮಗೆ ಸಿಗತ್ತಾ. ಸೊ ಅವಾಗ ಹೆಂಗಿತ್ತು, ಇವಾಗ ಏನು ಚೇಂಜಸ್ ಐತಿ, ಸೊ ರೈತರಿಗೆ ಏನು ಲಾಭ ಆಗೈತಿ ಔಷಧ ಸ್ಪ್ರೇ ಮಾಡಿದ್ರಿಂದ. ಸೊ ಅವ್ರ ಬಾಯಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ನಮಸ್ಕಾರ ರೀ. ನಮಸ್ಕಾರ ಸರ್. ಇದು ಔಷಧ ಹೆಂಗೆ ಸ್ಪ್ರೇ ಮಾಡಿದ್ರಿ? ಏನು ಇದು 16 ಲೀಟರ್ ಪೆಟ್ರೋಲ್ ಪಂಪ್ ತೊಗೊಂಡು ಕಸಿದ್ರಿ. ಹಾಂ ರೀ. ಇವು 50 ml ಹಾಕಿ ಕಸಿಂದ ಇದನ್ನು ಸ್ಪ್ರೇ ಮಾಡಿದೀನಿ. 50 ml. ಸೊ ಏನು ಮಾಡ್ಯಾರ್ರಿ ಅವರು 16 ಲೀಟರ್ದ ಚಾರ್ಜರ್ ಪಂಪ್ ಐತ್ರಿ. ಸೊ ಪಂಪಲ್ಲಿ ಏನು ಮಾಡ್ಯಾರ್ರಿ, ಇದು 50 ml ಔಷಧನ ಹಾಕಿ ಈ ಗೊಂಜಾಳ ಪ್ಲಾಟಿಗೆ ಸ್ಪ್ರೇ ಮಾಡ್ಯಾರ. ಸೊ ಇದು ಸ್ಪ್ರೇ ಮಾಡಿದ್ರೆ ನಿಮಗೆ ಏನು ಅನ್ಸೈತಿ, ಚೇಂಜಸ್ ಏನೇನಾಗ್ಯಾವ್ರಿ? ಚೇಂಜ್ ಆಗ್ಯದ್ರಿ ಸರ್. ಚೇಂಜ್ ಏನೇನಾಗಿದೆ ಸ್ವಲ್ಪ ತೋರಿಸ್ತೀರಿ ನಮಗೆ? ಎಲಿ ಪರ್ಕ್ ಆಗ್ಯದ ಸರ್, ಕ್ಲೋಸ್ ತಗೋರಿ ವಿಡಿಯೋ. ಇದು ಎಲಿ ಪರ್ಕ್ ಆಗ್ಯದ, ಮತ್ತೆ ಬಡ್ಡಿನು ದಪ್ಪ ಆಗ್ಯದ. ಬಡ್ಡಿ ಸೈಜು ಕೂಡ ಬಡ್ಡಿ ಸೈಜ್ ನೋಡ್ಬೋದ್ರಿ ಯಾವ ತರನಾಗ ಐತಿ ಗೊಂಜಾಳದ ಅಂತ ಹೇಳಿ. ಸೊ ಇಲ್ಲಿ ಎಲ್ಲಾ ಕಡೆ ನೋಡ್ಬೋದ್ರಿ ನೀವು, ಪ್ರತಿಯೊಂದು ಇಡೀ ಪ್ಲಾಟ್ ತೋರಿಸ್ರಿ, ಎಲ್ಲಾ ಕಡೆ ತೋರಿಸ್ರಿ. ಸೊ ಎಲ್ಲಾ ಕಡೆ ಪ್ಲಾಟ್ ಚೆಕ್ ಮಾಡ್ಕೋಬೋದ್ರಿ ನೀವು ಯಾವ ತರನಾಗಿ ತಪ್ಪಲ್ ಸೈಜ್ ಐತಿ, ಬಡ್ಡಿ ಸೈಜ್ ಹೆಂಗ್ ಐತಿ ಅಂತ ಹೇಳಿ. ಎಲಿನು ಪರ್ಕ್ ಆಗ್ಯದ. ಸೊ ಹಾ ನೋಡ್ರಿ, ಅವ್ರ ಎಲ್ಲಿನೂ ಕೂಡ ಫರಕ್ ಆಗೈತೆ ಅಂತಾರೆ. ಸೊ ನೋಡ್ರಿ ಇದು ಆಗ್ಯದ, ಪರ್ಕ್ ಆಗ್ಯದ. ಸೊ ನೋಡ್ರಿ ಪೂರಾ. ಸೊ ಈ ತರನಾಗಿ ಚೇಂಜಸ್ ಐತ್ರಿ. ಸೊ ನಾವು ಕೂಡ ರೈತರಿಗೆ ಹೇಳೋದು ಇಷ್ಟೇ ರೀ, ಸೊ ರಾಸಾಯನಿಕ ಗೊಬ್ಬರಗಳನ್ನ ಬಿಟ್ಟು ಸೊ ಆರ್ಗ್ಯಾನಿಕ್ ಸಾವಯವ ಔಷಧನ ಬಳಸ್ರಿ. ಸೊ ನಿಮ್ಮ ಹೊಲಗಳನ್ನು ನೀವು ಉಳಿಸ್ಕೋರಿ ಮತ್ತು ಇಳುವರಿನೂ ಜಾಸ್ತಿ ಪಡ್ಕೋರಿ. ಸೊ ಹಾಗಾಗಿ ಖರ್ಚನ್ನು ಕೂಡ ಕಮ್ಮಿ ಮಾಡ್ಕೋರಿ ಅಂತ ಹೇಳಕ್ ನಾವು ಇಷ್ಟಪಡ್ತೀವಿ. ಸೊ ಯಾಕಂದ್ರಪ್ಪ, ರಾಸಾಯನಿಕ ನೀವು ಎಷ್ಟು ಹೆಚ್ಚು ಖರ್ಚು ಮಾಡ್ತೀರಿ ಅಷ್ಟು ಇಳುವರಿನೂ ಕೂಡ ಕಮ್ಮಿ ಬರ್ತೈತ್ರಿ. ಸೊ ಹೊಲಗಳನ್ನು ಕೂಡ ಹಾಳಾಗ್ಲತ್ತಿದ್ದವು ಮತ್ತೆ ಜನರಿಗೆ ರೋಗ ಕೂಡ ಬರ್ತಾ ಇದೆ. ಸೊ ಎಲ್ಲ ರೈತರು ವಿಚಾರ ಮಾಡ್ಬೇಕ್ರಿ. ಸೊ ಇದ್ರ ಪ್ರಕಾರ ಸೊ ನಿಮಗೆ ಹೆಂಗ ಬೆಸ್ಟ್ ಅನ್ಸೈತ್ರಿ? ನೀವು ಮತ್ತೊಬ್ಬ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಾವು ಹೇಳಕತ್ತೀನಿ ಹಿಂಗ್ ನಾ ಹಾಕಿನಪ್ಪ, ಬೆಳಿ ಚಲೋ ಬಂದದ, ಹಾಕ್ಬೇಕು ಹೇಳ್ತೀನಿ. ಸೊ ಅವ್ರು ಹೇಳತ್ತಾರೆ, ಸೊ ನಾವು ಯೂಸ್ ಮಾಡೀವ್ರಿ, ನಮ್ಗೆ ಬೆಸ್ಟ್ ಅನ್ಸೈತಿ, ನೀವು ಕೂಡ ಯೂಸ್ ಮಾಡ್ರಿ ಅಂತ ಹೇಳಕತ್ತಾರ್ರಿ. ಸೊ ಎಲ್ಲ ರೈತರು ಯೂಸ್ ಮಾಡ್ಬೇಕಂತೀರಿ. ಸೊ ಅವ್ರದ್ದು ಕೂಡ ಖರ್ಚು ಕಮ್ಮಿ ಆಗತ್ತೆ. ರಾಸಾಯನಿಕ ನಮ್ಮ ಯುವ ಮಾರ್ಟ್ ಪ್ರಾಡಕ್ಟ್ ಅನ್ನ ಇದು ನೋಡ್ರಿ, ಕಿಸಾನ್ ಗ್ರೋತ್, ಯುವ ಕಿಸಾನ್ ಗ್ರೋತ್ ಇದೇ ಬಾಟಲ್ ಅನ್ನ ಸ್ಪ್ರೇ ಮಾಡಿದಾರ್ರಿ. ಸೊ ಈ ಇದ್ರ ಖರ್ಚು ಟೋಟಲಿ ಕಮ್ಮಿ ಆಗುತ್ತೆ. ರಾಸಾಯನಿಕ ಗೊಬ್ಬರ ಹಾಕುವಂತ ಖರ್ಚು ಬೀಳಂಗಿಲ್ಲ. ಯಾವುದೇ ಬೆಳೆ ಇರ್ತದೆ, ಕೊತ್ತಂಬರಿ ಹಿಡಿದು ತೆಂಗಿನ ಗಿಡದ ಪ್ರತಿಯೊಂದು ಬೆಳೆಗೆ ಯೂಸ್ ಆಗ್ತಕ್ಕಂಥ ಔಷಧ ರೀ, ಸಾವಯವ ಔಷಧ, 100% ರಿಸಲ್ಟ್ ಓರಿಯೆಂಟೆಡ್ ರೀ. ಸೊ ಬೇಕಾದ್ರೆ ಸೊ ಇಲ್ಲಿ ಕವಲಿಗೆ ಒಳಗೆ ಅದ ರೀ. ಸೊ ಇದು ನಿಮ್ಗೆ ಔಷಧ ಯಾರ ಕಡೆ ಸಿಕ್ತ್ರಿ? ಇವ್ರ ದಾದಾ ಅಂದ್ರೆ ಇವ್ರಿ ನಮ್ಮ ಆದಿತ್ಯ ಸರ್ ರೀ, ಆದಿತ್ಯ ಜಾಧವ್ ಸರ್ ಇವ್ರಿಗೆ ಔಷಧ ಕೊಟ್ಟಾರಿ. ಸೊ ನಿಮಗೆ ಇಲ್ಲಿ ಕವಲಿಗೆ ಒಳಗೆ ಯಾರಿಗಾದ್ರೂ ಔಷಧ ಬೇಕಾದ್ರೆ ಸೊ ನಮ್ಮ ಆದಿತ್ಯ ಸರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಸೊ ಜೈ ಹಿಂದ್, ಜೈ ಯುವ ಮಾರ್ಟ್.